ಅಣ್ಣ ನಮ್ಮ ಅಪ್ಪ ಅದನ ಯಪ್ಪ ಏನಲೆ ಯಾ ಬಾಯಿಲೆ ಇದ್ದಾಗ ಅಲ್ಲೇ ಇದ್ದಲ್ಲ ಏನು ಕಿರಿಕಿರಿ ನಿಮ್ದು ಕೆಲ್ಸಕ್ಕೆ ಬಂದಾಗಿಲ್ಲಿ ಅವ್ವ ಒದ್ರಾತಳ ಏನತ್ ನಿಮ್ಮ ಅವಂದು ಬಾ ಅಂತ ನೋಡು ಒದ್ರಾತಳ ಮನಿಗೆ ಬರ್ತೀನಿ ಸಂಜೆಗೆ ಬರ್ತೀನಿ ನಡಿ ನೀ ಬರ್ಲಿಕ್ಕಂದ್ರ ಅವನ ಬರ್ತಾಳ ನೋಡು ಮತ್ತ ಎದಕ್ ಬರ್ತಾಳೆ ಇಲ್ಲಿ ಒದ್ರಾತಳ ಬಾರ್ ಒಮ್ಮರೆ ಇಡು ಕೆಲಸ ಇಕ್ಕಟ್ ಮಾಡತ್ತಂತ ಕಿರಿಕಿರಿ ದೋಸ್ತ ಒಂದ್ 5 ನಿಮಿಷ ಬರ್ತೀನಿ 5 ನಿಮಿಷ ನಾ ಫೋನ್ ಮಾಡ್ತೀನಿ 5 ನಿಮಿಷದಾಗ ವಾಪಸ್ ಬರ್ತಾನ್ರಿ ಮದ್ವಿಗಿದ್ವಿ ಆಗ್ಬೇಡ್ರಿ ಏನ್ ಹೇಳ್ತೀನಿ ನಿಮ್ಗೂ ಮದ್ವೆ ಅದ ಆಗ್ಬೇಡ್ರಿ ಮದ್ವಿ ಯಾವ ಮಾಡ್ಯಾನ ಅಂತ ತಿಳಿವಲ್ತು ಮದ್ವೆ ಆಗ ಏನಂತಾರಲ್ಲ ಮದ್ವೆ ಮಕ್ಕಳು ಕಿರಿಕಿರಿ ನಮಗ ನಾನೊಂದು ಮದುವೆಯ ಮಾಡಿಕೊಂಡೆ ಮನದಾನಂದವನ್ನು ನಾ ಕಳೆದುಕೊಂಡೆ ಏನ್ ಕಿರಿಕಿರಿ ನಿಮ್ದ ಎಲ್ಲಿದಾಳಕ್ಕೆ ಆ ಹುಡುಗ ಅಂಗಡಿ ಕಳಿಸ್ತೇನಲ್ಲಿ ಮತ್ತೆ ಶಾಲೆಗಿಲ್ಲಿ ಹಸ್ತಿಲ್ಲ ಅವನಿಗೆ ಏನ್ ವಯಸ್ಸದ ಅವನಿಗೆ ಏನು ವಯಸ್ಸದ ನಿನ್ನಂಗ ತಿರ್ಬೇಕೇನವ ಅಂಗಡಿಯಾಗ ಕಳಿಸಿ ಅವನು ಐ ಶಾಲೆಗಿಲ್ಲಿ ಹಸ್ತಿಲ್ಲ ಮುಡ್ದಾರ ಎಲ್ಲಾ ಮಕ್ಳು ಶಾಲೆಗೆ ಹೊಂಟಾರ ಅಲ್ಲ ಅಸ್ತಿ ನಾನು ಏನಾಗಿದೆ ಯಾವಾಗ ಹಸ್ತಿ ನಾವೆಲ್ಲ ಮೇ 29ಕ್ಕೆ ಹೋಗಿ ಕುಂದಿರ್ತಿದ್ವಿ ಶಾಲೆಗೆ ಜೂನ್ ಬಂದದ ಜೂನ್ ಎಂಡ್ ಐತಿ ಆ ಚೌಕ ಮುಡ್ದಾರ ಹಚ್ಚ ನಾಟಕ ಮಾಡ್ತಾನೆ ಇಲ್ಲಿ ನಿನ್ನಂಗ ಬಟ್ಟೆ ಅಂಗಡಿಯಾಗ ಅರ್ಬಿ ಅಂಗಡಿ ಕೆಲಸ ಮಾಡ್ಕೊಂತ ಅಡ್ಡಾಡ್ಬೇಕವ ನೌಕರಿ ಮಾಡೋದು ಬೇಡ ನನಗೂ ರಗಡ ಆಸೆ ಇದಾವಪ್ಪ ಕಾರ್ನಾಗ ಅಡ್ಡಾಡ್ಬೇಕು ಒಳ್ಳೊಳ್ಳೆ ರೇಷ್ಮೆ ಸೀರೆ ನಿನ್ ಕಾಲದಾಗ ಅಂತೂ ನಾನು ನೋಡಿಲ್ಲ ನೀನಂತೂ ಇದೇ ನೋಡಿಲ್ಲಿ ನಿನ್ ಹಣೆ ಬಾರ್ದಾಗ ಇಲ್ಲೇ ಶೆಡ್ನಾಗ ಯವ್ವ ನಾ ಕಾರ್ನಾಗ ಅಡ್ಡಾಡಂಗಿಲ್ಲ ಮತ್ತ ಟ್ರಕ್ನಾಗ ಅಡ್ಡಾಡ್ತೀನಿ ಟ್ರಕ್ ಮರನ ಅವನ್ ಬುದ್ಧಿ ಎಲ್ಲೆಲ್ಲ ಬಿಟ್ಟಿಲ್ಲ ನೋಡ್ನಿ ಹೋಗು ಸಾಲಿಗೆ ಹಸಿ ಹೋಗು ಹೋಗುದಿಲ್ಲ ನಾವ್ ಅಲ್ಲ ಚರ್ಮ ಸುಲ್ ಬಿಡ್ತೀನಿ ನಾವ್ ಅಲ್ಲ ವಕೀಲ ಸಾಲಿಗೆ ಅಲ್ಲ ಯವ್ವ ನಾವ್ ಅಲ್ಲ ಸಾಲಿಗೆ ಟೀಚರ್ ಬಡಿತಾರ ಯವ್ವ ತಗೋ ಆಗ ಇವತ್ತು ಬಂದ್ಬಿಡ ಪುರುಷ ಹಂಗ ಗೌರ್ಮೆಂಟ್ ಸಾಲಿಗೆ ಹಚ್ತೀನಿ ಆಗುದಿಲ್ಲ ಯಾರು ಗೌರ್ಮೆಂಟ್ ಸಾಲಿ ಫುಲ್ ಅಫಿಷಿಯಲ್ ಮೇಂಟೇನಪ್ಪ ಪ್ರೈವೇಟ್ ಸಾಲಿಗೆ ಸೇರ್ಸ್ಬೇಕು ನನ್ ಮಗ ನಾನು ತಿಂಗಳ 12,000 ದುಡ್ಡೇವಿ ಇಲ್ಲಿ 12 ತಿಂಗಳಿಗೆ 40,000 50,000 ಇರ್ತಾವ್ರು ಯಾರು ತುಂಬಾಕಲ್ಲಿ ಕಿಡ್ನಿ ಮಾರ್ ತುಂಬ ಕಿಡ್ನಿ ಯಾಕೆ ಮಾಡ್ತಾರ ತಿಂಡೇನ ನಿನ್ ತಿಂಡೆನಾ ನನ್ನ ಮಗ ಇಂಗ್ಲಿಷ್ನಾಗ ಓದವ ಇಂಗ್ಲಿಷ್ನಾಗ ಎಲ್ಲ ಏನ್ ಸಾಲ ಮಾಡಿ ಕಳಿಸ್ಲೇ ನೀನು ಈಗ ಮಾಡು ಸಂಸಾರ ಮಾಡ್ಕೋಬೇಕಿತ್ ನೀ ಯಪ್ಪ ಅವ್ರ ಜಗಳ ಮಾಡ್ಬಿಡ್ರಿ ನಾ ಇಂಗ್ಲಿಷ್ ಒಲ್ಲ ಕನ್ನಡ ಒಲ್ಲ ನಾ ಸಾಲಿಗೆ ಹೋಗುಲ್ಲ ಸಾಲಿಗೆ ಹಚ್ಬೇಕು ಯಾರು ಹೇಳ್ಯಾರ ಮಕ್ಕಳು ಹಡಿದಾರ ಯಾರು ಹೇಳ್ಯಾರ ಸಂಸಾರ ಯಾವ ಹೇಳ್ಯಾರ ನಮಸ್ಕಾರ ಸರ್ ನಾ ಇಲ್ಲೇ ಬಟ್ಟೆ ಅಂಗಡಿ ಕೆಲಸ ಮಾಡ್ತೀನಿ ರೀ ನಾನು ಹೇಳ್ತಿ ಮಗನ ಇಂಗ್ಲೀಷ್ ಮೀಡಿಯಂ ಓದ್ಸು ಬಂದಲ್ರಿ ಅದಕ್ಕೆ ನಿಮ್ಮ ಸಾಲಿ ಗುಡ್ ಚಾಯ್ಸ್ ಎಷ್ಟನೇತಾಗ ಅಡ್ಮಿಷನ್ ಮಾಡಕ್ ಬಂದಿರಿ ನೀವು ಹಾಂ ಸರ್ ಎಷ್ಟನೇತಾಗ ಅಡ್ಮಿಷನ್ ಮಾಡ್ರಿ ಎಷ್ಟು ಹಚ್ಕೋರಿ ಸರ್ ನಂಗೆ ಗೊತ್ತಿಲ್ಲ ರೀ ಹಂಗ್ರಿ ಲೇಟ್ ಆಯ್ತು ಸರ್ ಸ್ವಲ್ಪ ಹಚ್ಚು ಸಾಲಿ ಅವಂಗ ಒಂದು ವರ್ಷ ಹಚ್ಚಿಲ್ಲ ಒಟ್ಟ ಹಚ್ಚಿಲ್ರಿ 1 ವರ್ಷ ಲೇಟ್ ಆಯ್ತು ರೀ ಅಲ್ರಿ LKG UKG ಕಲಿಸ್ಬೇಕಾಕತ್ 3 ವರ್ಷ ಅವ್ ಹಚ್ಚಿಲ್ಲೇನು LKG ಅಂದ ಸರ್ ಅಂತಾರಲ್ಲ ಒಂದನೇತೆ ಭಿನ್ನತೆ ಒಂದನೇತೆಗಿಂತ ತೆಳ ಬರ್ತಾವಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ತೆಳ ಬರ್ತಾವಲ್ಲ ಅವು LKG UKG ಅಂತಾರ ಅವು ಹಚ್ಚಿಲ್ಲ ಏನು ಹಚ್ಚಿಲ್ಲ ಇಲ್ರಿ 50,000 ಹಾಕದ್ರಿ ಏನು ಸರ್ 50,000 ಏನು ಫೀಸ್ ರೀ ಸರ್ ಹಾಂ ಫೀಸ್ ಏನು 10 ವರ್ಷಕ್ಕೆ ರೀ 10 ವರ್ಷಕ್ಕೆ ಅಲ್ರಿ 1 ಇಯರ್ಗೆ 10,000 ಬಟ್ಟಿ ಪುಸ್ತಕ ಎಲ್ಲ ತಗೋತಿರಲ್ಲ ಅದು ನಮ್ಮ ಕ್ಯಾಂಪಸ್ನಾಗ ನಮ್ದೇ ಅಂಗಡಿ ಐತಿ ಇಲ್ಲೇ ತಗೋಬೇಕು ಮತ್ತೆ ಇಲ್ಲಿ ಹೊರಗಡೆ ತಗೊಳಂಗಿಲ್ಲ ಮತ್ತೆ ನೀವು ಚಡ್ಡಿ ಅಂಗಿ ಕೊಡ ಎಲ್ಲ ಕೊಡ್ತಾ ಅದ್ರ ರೊಕ್ಕ ಕೊಟ್ಟು ತಗೋಬೇಕು ಇಲ್ಲೇ ನಮ್ಮ ಅಂಗಡಿನ ಐತಿ ಸ್ಕೂಲ್ ಕ್ಯಾಂಪಸ್ನಾಗ ಐತಿ ತಗೋಬೇಕು ಈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ್ರೊಳಗೆ ಒಂದು 1 ಲಕ್ಷ ಖರ್ಚಾಕ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ್ರೊಳಗೆ 1 ಲಕ್ಷ 12,000 ಕೊಡ್ತಾರೆ ಸರ್ ಅದ್ರ ಮನೆ ನಡಿಬೇಕ್ರಿ ಒಂದು ಎಜುಕೇಶನ್ ಮಾಡಲ್ಲ ನೀವು ದುಡ್ಡು ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಇಲ್ಲಿ ನಮ್ಮ ಶಾಲೆ ಕಲ್ತವ್ರು ದೊಡ್ಡ ಡಾಕ್ಟರ್ ಆಗ್ಯಾರ ದೊಡ್ಡ PSI IPS ಆಗ್ಯಾರ ಇಲ್ಲಿ ಕಲ್ತೋದ್ರಿ ಒಟ್ಟ ಮೋಸಿಲ್ಲ ನೋಡತ್ರಿ ಹುಡುಗಂದು ಉದ್ಯೋಗ ಸ್ವಲ್ಪ ಚಲೋ ಅಕ್ಕ ಭವಿಷ್ಯ ಚಲೋ ಐತಿ ಮುಂದಿನ ಫ್ಯೂಚರ್ ಸರ್ ಅದು ಅಷ್ಟಾಗಲ್ಲ ಬಿಡ್ರಿ ಸರ್ ಅಷ್ಟಾಗಲ್ರಿ ಯಪ್ಪ ನಾ ಇಲ್ಲೇ ಕಲಿತೀನಿ ರೊಕ್ಕ ನಿಮ್ಮ ಮೌ ತಂದು ಕೊಡ್ತಾಳೆ ರೊಕ್ಕ ಇಲ್ಲೇ ಕಲಿತಾನಂತ ನಾ ಎಲ್ಲಿ ಸ್ಕೂಲ್ ಮಾಡ್ರಿ ಏನ್ ಮಾಡ್ರಿ ಅಂದ್ರೆ ಹೆಸರೇನು ನಿಂದು ಸುಂದ್ರ ಸುಂದ್ರ ನೋಡ್ರಾಗ ಇಂತೆಲ್ಲ ಟೀಚರ್ ಹೋದಾರ ಇಂಥ ಸ್ಕೂಲಿಗೆ ಬೇಡ ಅಂತೀರಿ ಯಪ್ಪ ನಾ ಇಲ್ಲೇ ಹಚ್ತೀನಿ ಅಪ್ಪ ರೊಕ್ಕ ಎಲ್ಲಿ ತರ್ಲಿ ಸೈಲೆಂಟ್ ಕೀಪ್ ಸೈಲೆನ್ಸ್ ಏನು ಸೌಂಡ್ ಅದು ಗೌರ್ಮೆಂಟ್ ಸ್ಕೂಲ್ ಮಾಡ್ರಿ 12,000 ಸರ್ ತಿಂಗಳ 12,000 ದುಡ್ಡು ಸರ್ ಸಾಲ್ಯಾಗ ನಾನು ಅರ್ಬಿ ಸೈಲೆಂಟ್ ಆಗಿ ಮಾತಾಡಿ ಬಟ್ಟೆ ಅಂಗಡಿಯಾಗ 100 ತೋರಿಸಿ 100 ನೋಡಿದ್ರೆ ಒಂದು 100 ಸೆಲೆಕ್ಟ್ ಮಾಡ್ತಾರೆ ಸರ್ 100 ಜಂಪರ್ ನೋಡಿದ್ರೆ 1 ಜಂಪರ್ ಸೆಲೆಕ್ಟ್ ಮಾಡ್ತಾರೆ 100 ಗಗ್ರಿ ನೋಡಿದ್ರೆ 1 ಗಗ್ರಿ ಸೆಲೆಕ್ಟ್ ಮಾಡ್ತಾರೆ ಅಂತಲ್ಲಿ ಕೆಲಸ ಮಾಡ್ತೀನಿ ಅವ್ರು ಕೇಳಿದ್ರೆ ಈಗ ಇಲ್ಲಿ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಕುಂತ್ರಲ್ಲೇ ನನ್ನ ಕಷ್ಟ ನಿಂಗೇನು ಗೊತ್ತದ ನೀವು ಗೌರ್ಮೆಂಟ್ ಸ್ಕೂಲಿಗೆ ಹಚ್ಚೋರಿ ಗೆಟ್ ಔಟ್ ಮಾಡಿ ನಿಂದ್ರಿ ಅಡ್ಮಿಷನ್ ಅಲ್ಲಪ್ಪ ನಾ ಇಲ್ಲ ಕಲಿತೀನಿ ರೊಕ್ಕ ಇಲ್ಲಿ ಬರ್ರು ನಮ್ಮ ಕಣ್ಣಿನ ನಾವು ಅಲ್ಲ ನಾ ಇಲ್ಲೇ ಕಲಾವ್ ಟೀಚರ್ ಓದ್ತಿ ನಾ ಇಲ್ಲೇ ಕಲಿತೀನಿ ರೊಕ್ಕ ಮೇಡಮ್ ನೀವು ಕೊಟ್ಬಿಡ್ರಿ ಫೀಸ್ ನಿಮಗೆ ದತ್ತು ಕೊಟ್ಬಿಡ್ತೀನಿ ಹುಟ್ಸಿರಿ ಓದ್ಸಕ್ಕಾಗಲ್ಲ ನಿಮ್ಗ ಅಪ್ಪ ಆಗಲ್ಲ
ಆಗಂಗಿಲ್ಲ ಓಡ್ಸಾಕ ನನಗ ಬಾಲೆ ನಾವಲ್ಲ ನಾ ಇಲ್ಲ ಕಲಿತೀನಿ ಟೀಚರ್ ಹೋಗ್ತೀನಿ ಅವ್ರು ಯಾಕ ನೀವು ಬಡ್ರ ಅನ್ನಕತ್ತೀರಲ್ಲ ಕಷ್ಟ ಐತಲ್ಲ ಏ ಕಾಲಿ ಬಿಡಕ್ ಹೋಗ್ಬಿಡ್ರಿ ನಿಮ್ಗೊಂದು ಆಫರ್ ಐತಿ EMI ಮೇ ಕಟ್ರಿ. EMI ಅಂದ್ರೆ EMI ಅಲ್ಲ EMI ಅಂದ್ರ ನೀವು ಈ ಸದ್ದ 1 ಲಕ್ಷ ಐತಿ ನಮ್ಮ ಕಾಲೇಜ್ ಫೀ ತಿಂಗಳ 10,000 ಕಟ್ಕೊಂಡು ಹೋಗುದು. ನೀವು ಸ್ವಲ್ಪ 12,000 ಬರ್ತದೆ ಸರ್. ಜೀವನ ಯಾಕಡೆ ಮಾಡ್ಲಿ ಇವ್ನ ಯಾಕಡೆ ಸಾಲಿ ಯಾಕಡೆ ಕಳಿಸ್ಲಿ. ಫಸ್ಟ್ ಸ್ಟ್ಯಾಂಡರ್ಡ್ಗೆ 1 ಲಕ್ಷ ಕಟ್ಟಿದ್ರೆ 10ನೇದು ಬಡದ ಉರ್ಲಾಕ ಒಂದ್ ಸಾಯಿಲ್ ಏನ್ರಿ ನಾ ನೀವು ಡಬಲ್ ಹಾಕದದು ಸ್ವಲ್ಪ ಅಂದ್ರ ಮನ್ಯಾಗ ಸಾಲಿ ಕಲ್ತಿಲ್ರಿ ಸರ್. ನಾನು ಏನ್ ಹೇಳ ಬಂದ್ ಇಂಗ್ಲೀಷ್ ಮೀಡಿಯಂ ನಾವು ಕನ್ನಡ ಮೀಡಿಯಂ ಕಲ್ಸಿನಿ ಸರ್. ಅಲ್ಲಿ ಸಾಲಿ ಬುಕ್ ಫ್ರೀ ಕೊಡ್ತಾರ, ಊಟ ಫ್ರೀ ಕೊಡ್ತಾರ, ಅರ್ಬಿ ಕೊಡ್ತಾರ. ಎಲ್ಲ ಕೊಡ್ತದ ಜ್ಞಾನ ಬರೋದಲ್ಲ. ಜ್ಞಾನ ಬರಲ್ಲ ಅಂತ ಹೇಳಿ ಏನು ಚಿರಾಡಕ್ ಹೋಗ್ಬಿಡ್ರಿ. ನಾ ಅಲ್ಲೇ ಕಲ್ತೀನ್ರಿ. ಆಯ್ತು ಅಲ್ಲೇ ಹೊರಗೆ ಹಚ್ಚೋರಿ ಅಲ್ಲೇ. ಸೈಲೆಂಟ್ ಹೋರಿ ಬಾರ ಒಪ್ಪ ಬಾ ಆಗಲ್ವಾ ನಮ್ಮ ಮಾಡಕತ್ತೀರಿ. ಸ್ಕೂಲ್ ನಡೆದವ್ ಯಾಕ ಯಾಕ ಸರ್ ಬರ್ರಿ ಸರ್. ನಮ್ಮ ಸ್ಕೂಲ್ ಚೇರ್ಮನ್ ಇವರು ಅಡ್ಮಿಷನ್ ಮಾಡಕ್ ಬಂದಾನ್ರಿ. ಅಮೌಂಟ್ ಇಟ್ಟು ಆಗೈತಾರ ಒದ್ರಾಡಕತ್ ಬಿಟ್ಟಾನ್ರಿ. ಹೇಳ್ಬೇಕು ತಿಳಿಸೆಲ್ಲ ಹೇಳ್ಯಾದ್ರಿ. ಹಾ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ನೀವ್ ಹೇಳ್ರಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲಿಂದ ಅವ್ರಿಗೆ ಏನೂ ಗೊತ್ತಿರಲ್ಲ. ಯಾರು ಸರ್ ಇಂಗ್ಲೀಷ್ ಮೀಡಿಯಂ? ನಮ್ದು ಇಂಗ್ಲೀಷ್ ಮೀಡಿಯಂ ಸ್ಕೂಲಪ್ಪ. ಹಾ ಮತ್ತೆ ಈಗ ಇಂಗ್ಲೀಷ್ ಮೀಡಿಯಂ ಹಚ್ಚಕ್ಕೆ ಕರ್ಕೊಂಬಂದಿಲ್ಲ. ಸ್ವಲ್ಪ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಸ್ವಲ್ಪ ಫೀ ಅದು ಜಾಸ್ತಿ ಇರ್ತೈತಿ. ಹೇಳ್ಯಾರಿಲ್ಲ ನಮ್ದೆಲ್ಲ ಸರ್. ಅದೇ ಇಂಗ್ಲೀಷ್ ಮೀಡಿಯಂ ಅಂದ್ರೆ ಅವರು. ಹಾ ಸರ್ ನಿಮ್ಮನ್ನ ಎಲ್ಲೇ ನೋಡಿ ಸರ್. ಎಲ್ಲಿ ಅದು ಪರಿಮಳ ಬಾರ್ನಾಗ ಸರ್. ಅವೆಲ್ಲ ಇಲ್ಲಿ ಮಾತಾಡೋದಲ್ಲ. ಸರ್ ಪರಿಚಯ ನನಗ ಇಲ್ಲಿ ಚೇರ್ಮನ್ ಅದ್ ಹೆಂಗ್ ಮಾತಾಡ ಎಲ್ಲ ಹೇಳಿದೆ 90 ಕಪ್ಪೆ ಸರ್. ಮಾತಾಡೋ ಬಗ್ಗೆ ಮಾತಾಡ್ರಿ. ಹಂಗೆಲ್ಲ ಮಾತಾಡಬಾರ್ದು. ಹೇಳ ಏನಾಗ್ಬೇಕು ನಿನ್ಗ? ಸರ್ ಅದೇ ನಮ್ಮ ಹುಡುಗನ ನಮ್ಮ ಹೆಂಡತಿ ಇಂಗ್ಲೀಷ್ ಮೀಡಿಯಂ ಹಚ್ಚಂದ್ರೆ. ಹಾ ಮತ್ತೆ ಹಚ್ಚಿಲ್ಲಿ ಅದೇ ಪ್ರೀತಿ ಸರ್ 50 ಸರ್ ಅಂದ್ರಿ. ಹಾ 50 ಸರ್ ಏನೇನು ಹೇಳಿದ್ರಿ ಸರ್. ಅದು ಇಲ್ಲೇ ಬಟ್ಟಿ ತಗೋಬೇಕತ್ರಿ, ಇಲ್ಲೇ ಸಾಲಿಯಾಗಿ ಅಂಗಡಿ ಐತತ್ತ. ಅವ್ರು ಹೆಂಗ ರೂಲ್ಸ್ ಇರ್ತಾವ ಎಲ್ಲ ಹೇಳ್ತಾರ ಅವ್ರು. ಏನ ನೀವೇ ಸಾಲಿ ನಿಮ್ದೇ ಸರ್? ಹಾ ನಾ ಚೇರ್ಮನ್. ಅನ್ಕಂಪ ಅದ್ರ ಮೇಲೆ ಕೊಡಿಸ್ಬಿಟ್ರಿ ಸರ್. ಇದೇನ ಅನ್ಕಂಪ ಅದ್ರ ಮ್ಯಾಗ ಕೊಡ್ಸಾಕೇನ್ ಗೌರ್ಮೆಂಟ್ ಸ್ಕೂಲ್ ಅನ್ನ ಕಂಡಾಬಿಟ್ರು ರೊಕ್ಕ ಹಾಕಿನಪ್ಪ ಈ ಸ್ಕೂಲಿಗೆ. ಆಯ್ತಾಯ್ತು ಈಗ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಒಂದ್ ಸೀಟ್ ಕೊಡವ್ರಿಗೆ. ಒಂದ್ 500 ಸಾಕು. 500 ರೂಪಾಯಿ ಏನ್ ಮಾತಾಡ್ತೀರಿ ಸರ್? ಏ ನೀ ಏನ್ ಮಾತಾಡ್ತೀವೋ? ಇಲ್ಲಿ ಮೇಡಮ್ ಅದಾಳ, ಆಕಿದ್ ಬ್ಯೂಟಿ ಪಾರ್ಲರ್ ಖರ್ಚು ಮಾಡ್ತಾಳ 30,000. ಆಕಿ ಪೇಮೆಂಟ್ 15,000. ಆಕಿ ಬ್ಯೂಟಿ ಪಾರ್ಲರ್ ಹೋಗ್ತಾಳ, ಅಲ್ಲಿ 30,000 ಖರ್ಚು ಮಾಡ್ತಾಳ. ನಮ್ ಸಾಲಿ ಬಗ್ಗೆ ಏನ್ ತಿಳ್ಕೊಂಡ್ ನೀನು? ಇಲ್ಲಿ ಫೆಸಿಲಿಟಿ ಏನು ಗೊತ್ತ ನಿಂಗ? ಸ್ವಿಮ್ಮಿಂಗ್ ಪೂಲ್ ಐತಿ, ಇಲ್ಲಿ ಮಸಾಜ್ ಸೆಂಟರ್ ಐತಿ, ಲಾಡ್ಜ್ ಅದಾವು. ಏ ನಿಮಗಲ್ಲ ತಪ್ಪು ತಿಳ್ಕೊಂಡ್ ಮತ್ತ ಮಸಾಜ್ ಸೆಂಟರ್ ಅಂದ್ರೆ ಹುಡುಗರು ಸ್ಪೋರ್ಟ್ಸ್ ಆಡ್ಸೋ ಟೈಮ್ ಬಿದ್ದಿರ್ತಾರಲ್ಲ ಕಾಲ್ಗೆ ಚಿಕ್ಕಕ್ಕ. ಮತ್ ಲಾಡ್ಜ್ ಅಂದಲ್ಲ ಟೀಚರ್ಸ್ಗಳು ಸ್ಟಾಫ್ಗಳಿಗೆ ರೆಸ್ಟ್ ಮಾಡಕ ಏನ್ ಬೇಕಾದೆಲ್ಲ ಅದಾವ ಇಲ್ಲಿ. ಯಾಕೆ ಹಿಂಗ್ ಚಿಂತೆ ಮಾಡೈತಿ ಹೇಳ? ಇಲ್ಲಿ ಹೆಂಗ್ ತಂದ್ರೆ ಕಲ್ತಾರ ಗೊತ್ತಾನ? ವಿಜಯ ಮಲ್ಯ ಗೊತ್ತಾನ? ಅವ ಇಲ್ಲೇ ಕಲ್ತಾನವ. ಇವ ಹಮ್ಮರ್ ಯಾರ ಹೆಸರೇನು? ವಿರಾಟ್ ಕೊಹ್ಲಿ ನಮ್ ಸ್ಕೂಲ್ನಾಗ ಕಲ್ತಿದ್ದವ. ಇಲ್ಲಿ ಮತ್ತೆ ಇವಾಗ ಸ್ಪೋರ್ಟ್ಸ್ ನಾಗ ಏನೋ ಟ್ಯಾಲೆಂಟ್ ಇತ್ತು, ಕ್ರಿಕೆಟ್ ಆಡಕ್ ಹಚ್ತಾರ. ಎದುರಾಗೈತಿ ಅವ್ನ ಟ್ಯಾಲೆಂಟ್ ಹುಡುಕಾಡಿ ಕೀರ್ತಿ ತೆಗಿತೇವಿ ಅಂತ ಸ್ಕೂಲ್ ಐತಿ. ಸುಮ್ನೆ ರೊಕ್ಕ ಕಿತ್ತಂಗಿಲ್ಲ ನಾವ್ ಯಾರ ಕಡೆ. ನಮ್ ಸ್ಕೂಲ್ ಚಲೋ ಐತಿ ಅನ್ನೋ ಕಾರಣಕ್ಕೆ ಹೇಳಕತ್ತೇವಿ. ಇಲ್ಲ ನಿಂಗೆ ಬೇಡ ಬೇರೆ ಗೌರ್ಮೆಂಟ್ ಸ್ಕೂಲ್ ರಗಡ ಹೋಗಿ ಹಚ್ಚು. ಹೇಳ್ರಿ ಸ್ವಲ್ಪ ಇಂಪ್ರೆಸ್ ಮಾಡ್ರಿ. ಇಂಥ ಸ್ಕೂಲ್ ಬಿಟ್ಟು ಮತ್ತೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀನಿ ಅಂತೀರಲ್ರಿ. ಚಲೋ ಕಲ್ಸ್ರಿ. ನಿಮ್ಮಂಗೆ ಆಗ್ಬೇಕೆ ನೀವನು? ಅಪ್ಪ ನಾ ಇಲ್ಲ ಕಲಿತೀನಿ. ನೋಡ್ರಿ ಇವನಿಗೂ ಇಲ್ಲೇ ಕಲಿಯೋದು ಇಂಟ್ರೆಸ್ಟ್ ಅದ. ನಾನು ರಕ್ತ ಸುರಿಸಿ ಕಲಿಸ್ಬೇಕ ನಿನಗ? ಹುಟ್ಟಿಸಿರಿ ಇಷ್ಟೊಂದು ಖರ್ಚು ಮಾಡಿ ಕಲ್ಸಕ್ ಕಷ್ಟ ಆಗಿಲ್ರಿ. ಸುಮ್ಮ ಮಕ್ಕೊಂದ್ ಎದ್ದಿದ್ದಕ್ ಬಿಟ್ಟೇನ 2 ದಿನ ಅಂತಾರ. ಇಲ್ಲೇ ಹಚ್ಚೋ. ಬಿಡ್ಬೇವ ನೀ ಕೊಡ್ತೇನೆ ರೊಕ್ಕ. ಅಪ್ಪ ಟೀಚರ್ ನಡಿ ನಡಿ. ಓ ಮೈ ಗಾಡ್. ಚೇರ್ಮನ್ ಸರು 300 ಅಡ್ಮಿಷನ್ ಮಾಡ್ಬೇಕಂತ ಟಾರ್ಗೆಟ್ ಕೊಟ್ಟಾರ. ಈಗ ಓನ್ಲಿ 150 ಅಷ್ಟೇ ಆಗ್ಯಾವ. ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂತಂದ್ರೆ ಪೇಮೆಂಟ್ ಕಟ್ ಮಾಡ್ಬಿಡ್ತಾರ ನಂದು. ಆದಷ್ಟು ಬೇಗ ಅದಕ್ಕೆ ಮತ್ತೆ ಕನ್ವಿನ್ಸ್ ಮಾಡತ್ ಹೇಳಿದ್ನಲ್ಲ ನಿಮ್ಗೆ ನಾನು. ಮಾಡ್ದೆ ಅಲ್ಲ ನಾನು. ಅವ್ರು ಎಷ್ಟು ಚೀರ್ಲತ್ತಿದ್ರು ನೋಡಿರಲ್ಲ ಹೆಂಗ್ ಮಾಡ್ಲತ್ತಿದ್ರು. ಸಾಫ್ಟ್ ಆಗಿ ಮತ್ತೆ ಎದಕ್ಕೆ ನೀನು 30,000 ಕೊಟ್ಟು ಮೇಕಪ್ ಮಾಡಿಸಿ ಸುಮ್ಮ ಸಾಫ್ಟ್ ಆಗಿ ಸ್ವಲ್ಪ ಸ್ಮೂತ್ ಆಗಿ ಮಾತಾಡಿಕೇಸಿ ನೀ ಅವ್ರನ್ನ ಅಡ್ಮಿಷನ್ ಮಾಡ್ಬೇಕು. ಯಾಕಂದ್ರೆ ಹಳ್ಳಿ ಮಂದಿ ಭಾಳ ವರ್ಟ್ ಇರ್ತಾರ ಅವರು. ಅಯ್ಯಪ್ಪ ಕೇಳಕ್ಕೆ ತಯಾರಿಲ್ಲ. ಚೀರ್ಲತ್ತಿದೆ ಎಷ್ಟು ಕೇಳಿಸಂಗ್ ಮಾಡ್ಬೇಕು. ಅದಕ್ಕೆ ಹೋಗತ್ ಹೇಳಿದ್ನಲ್ಲ ಕೆಲಸ. ಸರ್ ನಮಸ್ಕಾರ ರೀ ಮೇಡಮ್. ನಮಸ್ತೆ ರೀ. ನಮ್ಮ ಹುಡುಗ ಸಾಲಿಗೆ ಹೆಸರು ಹಚ್ಬೇಕಿತ್ತು ರೀ. ಹೆಸರೇನು? ನನ್ನ ಹೆಸರು ಮಹೇಶ್. ಯಾವ ಸ್ಟ್ಯಾಂಡರ್ಡ್ ಹಚ್ಬೇಕ್ರಿ? 1ನೇ ಕ್ಲಾಸ್ ಹಚ್ಬೇಕ್ರಿ. LKG UKG ಆಯ್ತಾ? ಇಲ್ರಿ ಹಾಕೇ ಇಲ್ರಿ. ಈಗ ಫಸ್ಟ್ ಟೈಮ್ ನೋಡಿ. ಹೌದು ರೀ. ಇದೇನ್ರಿ ಹೇರ್ ಸ್ಟೈಲ್ ಎಲ್ಲ ಸಣ್ಣದ ಇಡ್ಬೇಕಲ್ರಿ? ಫ್ಯಾಷನ್ ರೀ. ಈಗ ಫ್ಯಾಷನ್ ಮಾಡ್ತಿ? ಹಂಗೆ ರೀ. ಐ ಲವ್ ಯು ರೀ. ಲವ್ ಯು ಟು. ಇರ್ಲಿ ಬಿಡ್ರಿ ಸಣ್ಣ ಹುಡುಗನ ಕ್ಯೂಟ್. ಇಲ್ಲವ ಮೊನ್ನೆ ಸಾಲಿ ಹೋಗಿದ್ದಲ್ಲ ಅಪ್ಪನ್ ಕರ್ಕೊಂಡು ಅಪ್ಪ ಹಿಂಗೆ ಅಂದಿದ್ದ, ಅದಕ್ಕೆ ಅಂದೆ. ನಿಮ್ಮ ಅಪ್ಪ ಕೆಲಸ ಮಾಡ್ತಾನ ಮನೆಗೆ ಬರ್ರಿ ಮಾಡ್ತೀನಿ ಅವ್ನಿಗೆ. ಇಲ್ಲ ಹೇಳು ಹುಡುಗಂದು ಕೂದಲೆಲ್ಲ ಸಣ್ಣ ಕಟ್ ಮಾಡಿಸ್ರಿ. ಸರ್. ದಾಡಿ ಮಿಷನ್ ಬಂದಿಲ್ರಿ. ಕೂದಟ್ಟೆ ಸಣ್ಣ ಮಾಡಿಸ್ರಿ. ಸಿಸ್ಟಮೆಟಿಕ್ ಇರ್ಬೇಕು. 50,000 ಹಾಕದ್ರಿ ಸ್ಕೂಲ್ ಫೀಸ್, ಬಟ್ಟಿ
ಮತ್ತು ಬುಕ್ ಮತ್ತು ಪೆನ್ ಮತ್ತು ಸ್ಕೂಲ್ ಡ್ರೆಸ್ ಯೂನಿಫಾರ್ಮ್ ಎಲ್ಲ ತೊಗೋಬೇಕು. ಇಲ್ಲೇ ನಮ್ಮ ಕ್ಯಾಂಪಸ್ನಾಗ ನಮ್ದು ಐತ್ರಿ ಅಂಗಡಿ, ಇಲ್ಲೇ ತೊಗೋಬೇಕ್ರಿ. ಮಿನಿಮಮ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ್ರೊಳಗೆ 1 ಲಕ್ಷ ರೂಪಾಯಿ ಖರ್ಚು ಹಾಕದ್ರಿ. ಭಾಳ ಆತದ. ಸ್ಕೂಲ್ ಫೆಸಿಲಿಟಿ ಅಂತ ಕೇಳಿದ್ರೆ ಗಾಬರಿ ಹಾಕ್ರಿ. ಸ್ಕೂಲ್ನಾಗ ಸ್ವಿಮ್ಮಿಂಗ್ ಪೂಲ್ ಐತ್ರಿ, ಮತ್ತು ಮಸಾಜ್ ಸೆಂಟರ್ ಐತ್ರಿ, ಲಾಡ್ಜ್ ಅದಾವ್ರಿ, ಮತ್ತು ತಿನ್ನಾಕ ಉಣ್ಣಾಕ ಏನು ಕಮ್ಮಿ ಇಲ್ರಿ. ನಿಮ್ಮ ರೊಕ್ಕ ಕೊಟ್ಟು ತೊಗೋಬೇಕ್ರಿ. ಏನು ಕಮ್ಮಿ ಇಲ್ರಿ. ಸ್ಕೂಲ್ ಅಂದ್ರೆ ಮಂಡ್ಕಂಡ್ ಐತ್ರಿ. ಮತ್ತು ಯಾವ ಆಕ್ಟಿವಿಟಿ ಯೋಗ ದಿನ ಬರ್ತದೆ, ಯೋಗ ಮಾಡಿಸ್ತೇವ್ರಿ, ಡ್ರಿಲ್ ಮಷಿನ್ ತರಿಸ್ತೇವ್ರಿ, ಏನ್ ಮಾಡಿಸ್ತೇವೆ ಹಂಗೆ ಗೊತ್ತಿಲ್ರಿ. ಒಟ್ಟು ಫಂಕ್ಷನ್ ಚಲೋ ಫಂಕ್ಷನ್ ಆಗಿ ಚಲೋ ಮಾಡಿ ಫೋಟೋ ಹೊಡೆದು ನಿಮ್ ಪ್ರೇ ಮಾಡಿ ಕೊಡ್ತೇವ್ರಿ. ಚಂದ ಸಾಲಿ ಕಲಿಬೇಕ್ರಿ ಅವ ಮೊದಲ. ನಮ್ ಸ್ಕೂಲ್ನಾಗ ಕಲ್ತಾರಲ್ರಿ, ಯಾರು ಏನು ಫೇಲ್ ಆಗಿಲ್ರಿ. ಅವ್ರು DC ಆಗ್ಯಾರಿ, MLA ಆಗ್ಯಾರಿ, ಮತ್ತೆ MLA PA ಆಗ್ಯಾರಿ. ಕಮ್ಮಿ ಮಾಡಿಕೇಸಿ ಹಚ್ಕೋರಿ ಸರ. ಅಟ್ ಫೀಸ್ ಅಂದ್ರ ಭಾಳ ಆತದ್ರಿ, ಜರ ಕಡಿಮೆ ಮಾಡ್ರಿ. ನೋಡ್ರಿ ಮೇಡಮ್, ನೀವು ಬಡ್ರ ನಮಗ್ ಗೊತ್ತೈತಿ. ಹ್ಞೂ ರೀ, ಈ ಸದ್ದ ಬಡ್ರ ಇದ್ರು ಮಗನಿಗೆ ದೊಡ್ಡ ಸ್ಕೂಲ್ನಾಗ ಕಲಿಸ್ಬೇಕನ್ನೋ ಆಸೆ ಇರ್ತದೆ. ಆಸೆ ಐತ್ರಿ. ಅದಕ್ಕೆ ನಾನು ಹಿಂಜರ್ಸಾಕತ್ತಿಲ್ರಿ. ನಿಮಗ ಇನ್ನೊಂದು ಆಫರ್ ಐತ್ರಿ, EMI ಮ್ಯಾಗ ಕಟ್ರಿ, ತಿಂಗಳ ಕಟ್ಕೊಂಡು ನಡೀತದ. ಆರು ನಮ್ ಮೇಡಮ್ ಬಾಳ ಇಷ್ಟ ಆದ್ರಿ. ಅಪ್ಪನ್ಕಿತ ಆತತ್ ನೋಡ್ರಿ, ಹುಡುಗ ಟೀಚರ್ ಇಷ್ಟ ಆದ್ರಂತ್ರಿ, ಹಚ್ಚಿ ಬಿಡ್ರಿ, ಚಲೋ ಹಾಕದ. ಅವನು ಸ್ವಲ್ಪ ಶಾನೆ ಹಾಕನ್. ಇವ್ರು ಇಷ್ಟ ಆಗ್ಯಾರಿ, ನೀವ್ ಇಷ್ಟ ಆಗಿಲ್ರಿ. ಸರ. 20,000 ಮಾಡ್ಬಿಡ್ರಿ, ಭಾಳ ಆತದ್ರಿ ಫೀಸ್. ಟೀಚರ್ ನೀ ಆ ಸಾಬನ್ ಹಚ್ತೀರಿ? ಹೋದ್ರೇಜ್ ಗೋದ್ರೇಜ್ ರೀ. ನಾಳೆ ನನಗೂ ಗೋದ್ರೇಜ್ ಕಪಾಟ್ ಹಚ್ಚಿಕೋ. ಗೋದ್ರೇಜ್ ಕಪಾಟ ಹಚ್ಚಿ ತಿಕ್ಕಲ್ಲ, ಕಪಾಟ್ನಾಗ ಒಯ್ದು ಇಡ್ತೀನಿ. ಸುಮ್ಮನೆ ಕುಂದ್ರು. ಗೌರ್ಮೆಂಟ್ ಸ್ಕೂಲ್ ಹಚ್ಚೋ ನೋಡಿ, ಹೋಗ್ನಿ ಔಟ್. ಯಾಕೆ ಮಾಡ್ತೀರಿ ಸರ್? 20,000 ಏನ್ ಕಡಿಮೆ ಐತೇನ್ರಿ? ಮಾಡ್ತಾರೆ 20,000 ಹೇಳ್ತೀನಿ. ಇಂಟ್ರೆಸ್ಟ್ ಸ್ಕೂಲ್ ಐತಿದು. ನೋಡಕ್ 2 ಫೂಟ್ ಇಲ್ಲ, ಕೈ ಮುಟ್ಟದೆ, ಕಾಲ್ ಮುಟ್ಟದೆ, ಲವ್ ಯು ಅಂದೆ, ಇದೇ ಮಾಡ್ಲಕ್ ಬಂದಿರೇನಿಲ್ಲಿ? ಅಡ್ಮಿಷನ್ ಮಾಡಕ್ಕಾಗಲ್ಲ ಅಂತಂದ್ರೆ ಯಾಕೆ ಬಂದಿರಿ ಇಲ್ಲಿ ಟೈಮ್ ವೇಸ್ಟ್ ಮಾಡಕ್ ನಮ್ದು? ಇಲ್ರಿ ಟೀಚರ್, ಹಂಗೆ ಕುಡಿತೀರಿ. ಹೋಗ 20,000 ಕೇಳಿ ಬರ್ತದೆ. ಹೋಗ ಸ್ಕೂಲ್ ಎಲ್ಲ ಚಲೋ ಬೇಕು, ಫೆಸಿಲಿಟೀಸ್ ಬೇಕು, ಫೀಸ್ ಅಂದ್ರೆ ತುಂಬಕ್ಕಾಗಲ್ಲ ನಿಮ್ಗೆ. ಗೆಟ್ ಔಟ್ ಫ್ರಮ್ ಅವರ್ ಸ್ಕೂಲ್. ಸುಮ್ಮನೆ ಬರ್ತಾರೆ ಟೈಮ್ ವೇಸ್ಟ್ ಮಾಡಕ್. ಬಾರಪ್ಪ ಬಾ, ಗೌರ್ಮೆಂಟ್ ಸ್ಕೂಲ್ನಾಗ ಎತ್ಕೊಂಡ್ ಕರ್ಕೊಂಡ್ ಹೋಗ್ತಾರ ಸಾಲಿಗೆ, ಇವ್ರು ಹೊಡೆದ್ ಕಳಿಸ್ತಾರೆ. ಕುಂದ್ರಿ. ಫೀಸ್ ತುಂಬಕ್ಕಾಗಲ್ಲ, ಎಲ್ಲ ಫೆಸಿಲಿಟೀಸ್ ಬೇಕಂತ ಇವ್ರಿಗೆ. ನನ್ನ ಮಗ ರೀ ಭಾಳ ಕಷ್ಟಪಟ್ಟು ಈ ಶಾಲೆಗೆ ಹಚ್ಚ ಕರ್ಕೊಂಡ್ ಬಂದಿರಿ. ಅವ್ನಿಗೆ ಒಂದು ಅಡ್ಮಿಷನ್ ಸೀಟ್ ಬೇಕಾಗೈತೆ ರೀ. ಫಸ್ಟ್ ಹಾಂ ರೀ, ಫಸ್ಟ್ ಹೆಸರೇನಪ್ಪಿ? ಹೆಸರು ಹೇಳಿ ನಾಚಬೇಡ. ಮೇಡಮ್ ಅವ್ರು ಅದಾರ, ನಿಮ್ಮ ಅವ್ರ ಇದ್ದಂಗೆ ಅದಾರ. ಇದು ಸಾರಿ, ಇವರು ಮೇಡಮ್ ಅವರು. ಹೆಸರೇನು ನಿಂದು? ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಹೆಸರು ಹೇಳಬಾರ್ದು. ಏಟ್ ಕೇಳ್ತಾರ ಹೇಳು, ಹೆಣ್ಮಕ್ಳು ಹೇಳ್ಬೇಡ. ಮೇಡಮ್ ಅವ್ರು ಅದಾರ. ಟೀಚರ್ ಇದ್ದೀನಿ ನಾನು ನಿಂದು. ನಿನ್ನ ಮಗನ ಸಾಕು ಬಂದ್ರೆ ತಿಂತಾನ್ರಿ. ನಿಮ್ಮ ಗೋಡಂಬಿ ಮಾಡಕ್ ಟನ್ನ ಕುಣಿತಾನ, ಜಿಪ್ ಇಡ್ತಾನೆ, ಹಿಂಗಾಗಿ ಮಾಡ್ತಾನವ. ಹೇಳು. ನನ್ನ ಹೆಸರು ಅಲೆಕ್ಸ್ ರೀ. ಅಲೆಕ್ಸಾ? ನೀವು ಅಲೆಕ್ಸ್ ರೀ, ಯಾರಿ ಬುರುಕ್ ರೀ, ಯಾರಿ ಬುರುಕ್. ನಾವು ಮೊದಲ ಆ ಕಡೆ ಕೆಲ್ಸಕ್ಕೆ ಹೋಗಿದ್ದೇವೆ ವಿದೇಶಕ್ಕೆ. ಅಲ್ಲೇ ಕೆಲಸ ಮಾಡ್ಕೋತ ಆ ಕಡೆ ಈ ಕಡೆ ಹೆಸರು ಇಟ್ಟಂಗಿಲ್ಲ. ಕಂಚಪ್ಪ, ಕರಿಯಪ್ಪ, ಮಂಗಪ್ಪ ಏನು ಇಡಲ್ರಿ ಕಡೆ. ಯಾರಿ ಬುರುಕ್, ಅಲೆಕ್ಸ್. ನನ್ನ ಹೆಂಡತಿ ಹೆಸರು LIC ಪೆರಿ ರೀ. LIC ಮಾಡ್ಯಾರೇನ್ರಿ ಅವರು? LIC ಅಲ್ರಿ, LIC ಪೆರಿ. ಅದು ಅಲ್ಲಿ ವಿದೇಶದಾಗಿದ್ದೇವಲ್ರಿ, ಎಲ್ಲ ಅಲ್ಲೇ ಎಲ್ಲ ಹೆಸರು ಇಟ್ಕೊಂಡ್ಬಿಟ್ಟವ್ರು ನಾವು. ಡಾಕ್ಯುಮೆಂಟ್ಸ್ ತಂದಿರಿ? ಆಧಾರ್ ಕಾರ್ಡು, ಫೋಟೋಸ್ ಅದಾವನ್ರಿ ನಿಮ್ಮ ಮುಂದೆ. ಸರ್ಟಿಫಿಕೇಟ್ಸ್ ಎಲ್ಲ ನಾವು ಅಲ್ಲೇ ಆನ್ಲೈನ್ದಾಗ ಇದು ಮಾಡ್ತೇವೆ ನೋಡ್ರಿ, ನಿಮಗೆ ವಾಟ್ಸಪ್ ಮಾಡ್ಬಿಡ್ತೇವೆ. ಫೋಟೋ ತಂದಿಲ್ರಿ? ಫೋಟೋ ಹೊಡ್ಕೊತ ನೋಡ್ರಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕದ್ ನೋಡ್ರಿ. 1 ಲಕ್ಷ ಹಾಕ್ರಿ, 2 ಲಕ್ಷ ತೋರಿ. ಕಾರ್ ತೋರಿ, ಎಲ್ಲಿ ಬೇಕಂತೇಳಿ ಸ್ವೈಪ್ ಮಾಡ್ಕೋರಿ. ತೋರಿ ನೋನ್ ಮಗನಿಗೆ ಹಚ್ಚಿದೆ ನೋನ. ಇವ್ನ ಸಂಬಂಧ ಜೀವನ ತಿಂದ್ಬಿಟ್ಟಿನಿ ರೀ. ಗಂಧ ಹೆಂಗೆ ತಿಂತಲ್ಲ ಹಂಗೆ ತಿಂದ್ಬಿಟ್ಟಿನಿ ನಾ ಪೂರ್ತಿ. ATM ಕಾರ್ಡ್ 2 ಲಕ್ಷ ರೂಪಾಯಿ ಸ್ವೈಪ್ ಮಾಡ್ಕೊಂಡು ಕೊಡ್ರಿ. ಇಲ್ರಿ, ನಿಮ್ಮ ಹುಡುಗ ಸ್ಕೂಲ್ ಮುಗಿತಾನೆ ಇಲ್ಲೇ ಇರ್ಲಿ. ಹಂಗಾದ್ರೆ ಮೇಡಮ್ ನಮ್ಮ ಕೂಡ ಇಲ್ಲ ಹಂಗಂಡ ಹ್ಯಾಂಗ್ರಿ ಹ್ಯಾಂಗ್ ಮಾತಾಡ್ತೀರಿ? ದುನಿಯಾದ ರೊಕ್ಕದ ATMದಾಗ. ನಾಳೆ ಬರ್ರಿ, ಎಲ್ಲ ಇನ್ಫೆಕ್ಷನ್ ಎಲ್ಲ ಮಾಡ್ಬೇಕಾಗ್ತದೆ. ಪಾಸ್ವರ್ಡ್ ಹೇಳ್ರಿ. ಪಾಸ್ವರ್ಡ್ ಬ್ಯಾಡ ಬಿಡ್ರಿ, ನಮ್ಮ ಮನ್ಯಾಗ ಹೇಳ್ಬಿಡ್ತ ಹೇಳ್ರಿ ಮಂದಿ. ಪಾಸ್ವರ್ಡ್ ಬ್ಯಾಡ ಬಿಡ್ರಿ. ನಾವು ಒಂದು ನಿಮ್ಗೆ ಕ್ಯಾಶ್ ಕೊಟ್ಟು ಇದು ಮಾಡ್ತೀನಿ. ಏನು ಮಾಡ್ತೀವಿ? ಅಡ್ಮಿಷನ್ ಮಾಡ್ತೀನಿ ರೀ. ಬರೋಮ್ರಾ? ಫುಲ್ ಕ್ಯಾಶ್ ತಗೊಂಬರ್ರಿ. ಹಾಂ, ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ತರ್ತೀನಿ ತಗೋರಿ. ಮೇಡಮ್ ಅವ್ರು ಗೋಡಂಬಿ ದ್ರಾಕ್ಷಿ ತಿಂತಾರಿಲ್ಲ? ಹ್ಞೂ, ಮತ್ತೆ ನೀವು ನಂಗೆ ಕಲರ್ ಆಗ್ಬೇಕನ? ಇಲ್ಲ, ಅವ್ರ ರೇಟ್ ಸರಿಯಾಗಿ ಅವ್ರು ಡೇಟ್ ಮಾಡ್ತಾರಲ್ಲೇ ಎಲ್ಲ ಬಾ ಹುಡುಗ ಮೇಡಮ್ ಅವ್ರ ಬಗ್ಗೆ ಭಾಳ ಕಾಳಜಿ ರೀ. ಅವ್ರು ನೋಡಕ್ಕೆ ನಿಮ್ಮಂಗೆ ಅದಾಳ ಸೇಮ್, ಅದಕ್ಕೆ ಹಂಗೆ ಇದು ಮಾಡತ್ತೆ. ಚಲೋ ಕಲ್ಸಿರಿ ಮಾತೆಲ್ಲ ಹುಡುಗರಿ. ಬರೀ ಇಂಥ ಪೇರೆಂಟ್ಸೇ ಬರ್ತಾರೇನ್ರಿ? ಇಂಥ ಹಳ್ಳಿಯಾಗೇನೆ ವಿಜಯ ಮಲ್ಯ ಬರ್ತಾನೆ. ಇನ್ನ ಚಲೋ ಎಂತೆಂಥ ಆಸಾಮಿಗಳು ಬರ್ತಾರೆ ಗೊತ್ತೇನ? ಹಂದಿ ತಂದೆ, ನಾಯಿ ತಂದಿ ಹಚ್ಕೊ ಅಂತಾರೆ. ಹಡ್ಸಿ ಮಕ್ಳು, ದರ್ದ ಹಡ್ಸಿ ಮಕ್ಳು ಇದು ಅವು ಕಳ್ಸತ್ತ, ರೊಕ್ಕ ಕೊಡ್ತಾರಂತ ಕಳ್ಸ್ಬೇಕತ್ತ. ಹಂದಿ ನಾಯಿ ಕಳ್ಸಕತ್ತೇವ, ಅಲ್ಲಿ ಇದ್ದೇವ ನಾವು. ಅಲ್ರಿ ಮೇಡಮ್, ವರ್ಷಕ್ಕಿಂತ ಈ ವರ್ಷ ಅಡ್ಮಿಷನ್ ಭಾಳ ಕಡಿಮೆ ಆಗತ್ತವಲ್ಲ? ಹೌದ್ರಿ ಸರ್, ಬರೀ ಇಂಗ್ಲೀಷ್ ಮೀಡಿಯಮ್ ಅಡ್ಮಿಷನ್ ಮಾಡ್ತಾರೆ, ಏನು ಮಾಡೋದು? ಅಲ್ರಿ ನಮ್ಮಲ್ಲಿ ಏನು ಕಡಿಮೆ ಇದೆ ಹೇಳ್ರಿ? ಎಷ್ಟು ಸವಲತ್ತು ಅದ ಮಕ್ಕಳಿಗೆ, ಪಾಲಕರಿಗೆ. ಅದನ್ನ ಯಾಕೆ ಯೂಸ್ ತೊಗೊಳಂಗಿಲ್ಲ ಅವರು? ನಮಸ್ತೆ ಸರ್. ನಮಸ್ಕಾರ, ಬರ್ರಿ ಸರ್. ನಾ ಕಲ್ತು ಸಾಲ ಸರ್ ಇದು, ಅದಕ್ಕೆ ನನ್ನ ಮಗನ ಇಲ್ಲೇ ಹಚ್ಬೇಕಂತಂದೀನಿ ಸರ್. ನಾವು ಅಲ್ಲೇ ಯಾಕೆ? ಅಲ್ಲೇ ಕಲಿತೀನಿ.
ಹೊಡಿಬೇಡ್ರಿ ಅಮ್ಮ ನಿಮ್ಮ ಅಪ್ಪ ಇಲ್ಲಿ ಕಲ್ತೆ ನೋಡು ದೊಡ್ಡ ಸಾಧನೆ ಮಾಡ್ಯಾನ. ಏನ್ ಸಾಧನೆ ಮಾಡನ್ರಿ? ಅಂಡರ್ವೇರ್ ಮಾಡಕ್ ಹೋಗ್ಕನಲ್ಲ ಅಂಗಡ್ಯಾಗ. ಅಲ್ಲ ದುಡ್ಕೊಂಡು ತಿನ್ನೋದ್ರ ಕಲ್ಸಿವಲ್ಲ ನಾವು. ನೀನು ಹುಡ್ಸಿನಿಲ್ಲ ಅಟ್ ತಾಕತ್ತರ ಕಲ್ಸ್ಯಾರ ಶಾಲೆ ನನಗೆ. ಬಯಾಲಜಿ ಆಗಿಟ್ಟು ಇಂಟೆಲಿಜೆಂಟ್ ಗೊತ್ತ ನಾನು. ಅಲ್ಲಿ ಟೀಚರ್ ಬರೀ ರೀಪ್ರೊಡಕ್ಟಿವ್ ಸಿಸ್ಟಮ್ ಓದ್ತಿದ್ದೆ ನಾನು. ಅವ್ರು ಟೀಚರ್ ಏನು ನೋಡ್ತೀವಲ್ಲ ಸಾಲಿ ಕಲಿ ಟೀಚರ್ ಬರ್ತೆ ಸಾಲಿ ಕಲಿ ಆಗ್ಬಿಡ್ತೆ ಟೀಚರ್ ನೋಡಕ್ ಬರ್ತೆ. ನನ್ನ ಹೆಸರು ಸಂದೀಪ್ ಪುಟಾಣಿ ರೀ. ಪುಟಾಣಿಯರ್ ಅಂತಾರ ಅಡ್ರೆಸ್ ನಮಗೆ ರೀ. ಪುಟಾಣ್ರಿ. ಸಂದೀಪ್ ಪುಟಾಣಿ ರೀ. ಪುಟಾಣಿ ಅವ್ರು ಏನಾಗ್ಬೇಕ್ರಿ? ಬೀಗ್ರಿ ಅವರು ನಿಮ್ಮ ಪರಿಚಯ ಏನ್ರಿ? ಶೇಂಗಾದವ್ರು ನಮ್ಮ ಬೀಗ್ರಿ ಅವರು. ಹಾಂ ರೀ ಅವ್ರ ಮನೆ ಅವ್ರನ್ನ ಎಣ್ಣೆ ತೊಗೊಂದಿರಿ ನಾನು. ಹಾಂ ರೀ ಪಾರ್ವತಿ ಶೇಂಗಾರಿ ನಾನು ಹೆಂಡತಿ ಹೆಸರು ರೀ. ಅವ್ರದ ತೊಗೊಂದಿರಿ ನಾವು. ಅದಕ್ಕೆ ಕೇಳಿದ್ರಿ ಹಾಂ ರೀ ಬಂದಿರಲ್ಲ ಅದಕ್ಕೆ ಶೇಂಗಾ ಪುಟಾಣಿಯವ್ರು ಭಾಳ ಬರೀಕ್ರಿ. ಹೌದ್ರಿ ಎಲ್ಲ ಹಂಗೆ ಅಂತಾರ್ರಿ. ತೋರಿ ಮೇಡಮ್ ಸರ್ ಏನೇನು ಬೇಕು ರೀ ಸರ್ ಅಡ್ಮಿಷನ್ ಮಾಡಕ್ಕೆ? ನೋಡ್ರಿ ಅಡ್ಮಿಷನ್ ಮಾಡಕ್ಕೆ 2 ಫೋಟೋ ಬೇಕು ಹುಡುಗನು. ಹ್ಞೂ ರೀ. ಅವ್ನದು ಆಧಾರ್ ಕಾರ್ಡ್ ಬೇಕು, ಅವ್ನ ಬ್ಯಾಂಕ್ ಪಾಸ್ಬುಕ್ ಬೇಕು, ಇವ್ರ ತಂದಿದ್ದು ಬೇಕು, ಇವ್ರ ತಾಯಿದು ಬೇಕು ಬ್ಯಾಂಕ್ ಪಾಸ್ಬುಕ್ ರೀ. ಯಾಕ್ರಿ ಅಕೌಂಟ್ ರೊಕ್ಕ ಹಾಕ್ತೀರಿ ಏನು? ರೊಕ್ಕ ಪಕ್ಕ ಹಾಗಂಗಿಲ್ಲ ರೀ ನಾವು ಎಲ್ಲ ಉಚಿತವಾಗಿ ಕೊಡ್ತೇವೆ. ಏನೇನು ಕೊಡ್ತೀರಿ ಸರ್ ಉಚಿತವಾಗಿ? ನೋಡ್ರಿ ಬಿಸಿ ಊಟ ಕೊಡ್ತೇವೆ ನಾವು. ಹಾಂ ಸರ್. ಹಾಲು ಕೊಡ್ತೇವೆ, ಬಾಳೆಕಾಯಿ ಕೊಡ್ತೇವೆ, ಶೇಂಗಾ ಚಿಕ್ಕಿ ಕೊಡ್ತೇವೆ. ವಿದ್ಯೆ ರೀ? ವಿದ್ಯೆ ಹಂಗೆ ರೀ ಕ್ವಾಲಿಫೈಡ್ ಅದಾರ ಮೇಡಮ್ ಅವರು. ಗೌರ್ಮೆಂಟ್ ಜಾಬ್ ತೊಗೊಂಡು ಬಂದಾರ ಅವರು. ನೀವೆಲ್ಲ ಏನು ಮಾಡ್ತೀರಿ ರೊಕ್ಕ ಪ್ರೆಸ್ಟೇಜ್ ಹೆಚ್ಚು ಮಾಡ್ಕೋ ಸಂಬಂಧ ಪ್ರೈವೇಟ್ ಸ್ಕೂಲ್ಗೆ ಹಚ್ತೀರಿ. ನಮ್ಮ ಪ್ರೆಸ್ಟೀಜ್ ಬೇಡ ಸರ್. ನಮಗೆ ಪ್ರೆಸ್ಟೀಜ್ ಬೇಡ್ರಿ ಗೋದ್ರೇಜ್ ಬೇಡ. ನಮಗೆ ನೋಡ್ರಿ ನಮ್ಮ ಮಗ ಉದ್ಧಾರ ಆಗ್ಬೇಕ್ರಿ. ನಂಗೆ ಚಂದ ಕಲಿಸ್ತೀರ ನಂಗೆ ಭರೋಸೆ ನಾನು. ನಾ ಉದ್ದಾರ ಆಗುಲ್ಲ. ನೀವು ಕಲಾಸ್ ಮಾಡ್ಲೇನು ಸರ್? ಬರೀ ಅಡ್ಮಿಷನ್ ಮಾಡೋರಿ. ಕಲ್ಸೋ ಜವಾಬ್ದಾರಿ ಒದಿರಿ ಸರ್ ಹಾಕಿ ಒದಿರಿ ಇವನ. ಬರೀ ಅಡ್ಮಿಷನ್ ಮಾಡೋರಿ. ಹೇ ನಿನಗೆ ಓದಿ ಇಂಟ್ರೆಸ್ಟ್ ಐತಿಲ್ಲಪಿ? ಆರಿ ಓದಿ ಇಂಟ್ರೆಸ್ಟ್ ಐತಿಲ್ಲ? ಇಲ್ಲಲ್ರಿ ಆ ಸಲ ಓದ್ತೀನಿ. ಯಾಕೆ ಇಲ್ಲೇನಾಗ್ಯದ ಹೇಳು? ಯಾಕೆ? ತತ್ತಿ ಕೊಡ್ತೀವಿ. ಅಲ್ಲಿ ಗಾಡಿ ಬರ್ತೈತೆ ಅಂತ ಇಲ್ಲಿ ಗಾಡಿ ಬರಂಗಿಲ್ಲ. ಹೊಯ್ಕೋಲೆ ನಿಮ್ಮ ಹೆಣದ ಮನೆ ಇತ್ತು ತಂದು ಬಿಡ್ತೀವಿ ನಾವು ಸಾಲಿಗೆ. 50,000 ಫೀಸ್ ಸರ್. 50,000 ಯಾಕೆ ಕೊಡ್ತಾನೆ ಸರ್? ಮೇಡಮ್ ಅವ್ರ ಕೈ ಹಚ್ಚಿ ನೋಡಿ ಮಹತ್ವ ಕಿವಿಗೆ. ಕೈ ಹಚ್ಚಪ್ಪ ನೋಡೋಣಿಲ್ಲ ಹಂಗಲ್ಲ ಓಪ ಹಂಗಲ್ಲ. ಹಾಂ ಹತ್ತದ್ರಿ ಹತ್ತಲ್ಲ ಸರ್ ಕೈ ಹತ್ತು ಚೊಲೆ ಹಚ್ಚಿ ಕೈ ಮುರಿಲಿ ಏನ ಕೈ ತಿರುವಿ ಇಡ್ಲಿ ಏನಿದ್ರ ಸಾಲೆಲ್ಲ ನಿಂಗೆ ಯಾಕೆ ಮಾಡ್ತಿ? ನಾಳಿಂದ ಬಾಯಿಲ್ಲ ಏನು ಹೇಳ್ತ ನೀನೇ ತಂದು ಬಿಡ್ಬೇಕು. ನಾನೇ ತಂದು ಬಿಡ್ತೀನಿ ಬಾರಪ್ಪ. ಸರ್ ನಮಸ್ಕಾರ ರೀ. ನಮಸ್ಕಾರ ಅಮ್ಮ. ನಮ್ಮ ಹುಡುಗಗ ಸಾಲಿ ಹೆಸರು ಹಚ್ಚಬೇಕಿತ್ರಿ ಅದಕ್ಕೆ ಬಂದಿದ್ದೆ. ಹಚ್ರಿ ಮೇಡಮ್ ಅವಶ್ಯವಾಗಿ ಹಚ್ರಿ. ನಿಮ್ಮ ಸಂಬಂಧ ಐತೆ ನಮ್ಮ ಸಾಲಿ. ಹ್ಞೂ ರೀ ಅಲ್ಲಿ ಪ್ರೈವೇಟ್ ಸಾಲಿಗೆ ಹೋಗಿದ್ದೇವ್ರಿ 50,000 ಹೇಳಕತ್ತಾರ್ರಿ. ಏನು ಮಾಡಿದ್ರಿ ಫೀಸ್? ನಾನು ಬರೀ 50 ಕೇಳ್ರಿ 1,00,000 ಅದಾವ್ರಿ. ಅದೇ ರೀ ಇಲ್ಲೇ ಅಡ್ಮಿಷನ್ ಗೌರ್ಮೆಂಟ್ಗೆ ಹಚ್ರಿ. ಎಲ್ಲ ಫ್ರೀ ಐತೆ ನಮ್ಮಲ್ಲಿ. ಇಲ್ಲಿ ಹೋತಿಲ್ಲ ಅಲ್ಲಿ ಟೀಚರ್ ಚಲೋ ಇದ್ರು. ಟೀಚರ್ ತೊಂದು ಏನು ಮಾಡ್ತೇವೆ? ಇಲ್ರಿ ಸರ್ ಅಲ್ಲಿ ಟೀಚರ್ ಬಂದಿದ್ರಿ. ಬಾರಿ ಅಂದ್ರೆ ಹೆಂಗ? ಯಾಕಪ್ಪ ನನಗೇನಾಗೈತಿ? ಇಲ್ಲ ಹೇಳ್ರಿ ಅವ್ರು ಬೇರೆ ಇದ್ರು. ವಯಸ್ಸೇನೋ ಮಾತೇನೋ ತಮ್ಮ ನಿಂದು. ಇಲ್ಲ ಹೇಳ್ರಿ ಸರ್ ಇಲ್ಲ ಹೇಳ್ರಿ. ಟೀಚರ್ ನೋಡಕ್ ಬರ್ತೇವೆ ಸಾಲಿ ಕಲಿಯಕ್ ಬರ್ತೇವೆ ನೀನು? ಟೀಚರ್ ನಾವು ಟೀಚರ್ ನೋಡಕ್ ಬರ್ತೀವ್ರಿ. ನೀವು ಚಂದ ಹೇಳ್ರಿ. ಅವ್ರು ತೆಳ್ಳಗ ಬೆಳ್ಳಗಿದ್ರಿ. ಮುತ್ತು ಇಲ್ಲಿ ಬಂದ್ರು ಅದೇ ಅಲ್ಲೇ ನಿನ್ನ ವಯಸ್ಸೇನೋ ಮಾತೇನೋ ಟೀಚರ್ ನೋಡಾತನ್ರ ಅಲ್ಲ ಮನ್ಯಾಗ ಸ್ವಲ್ಪ ಮೊಬೈಲ್ ಕೊಡು ಕಡಿಮೆ ಮಾಡ್ರಿ ಅವಂಗ. ಇಲ್ರಿ ಸರ್ ನಾವ್ ಕೊಡಂಗಿಲ್ರಿ ಮೊಬೈಲ್ ಕೊಡಲ್ರಿ. ಅಪ್ಪ ಭಾಳ ಉಡಾಳನ್ರಿ ಅದಕ್ಕೆ ಹಿಂಗಾಗಿ ಹುಟ್ಟ್ಯಾನ ನೋಡ್ರಿ. ಏನ್ ಮಾಡೋದು ಅವನಕಿಂತ 3 ಪಟ್ಟು ಹೆಚ್ಚಾನ್ರಿ. ಅಲ್ಲ ಬೆಳೆಯೋಶ್ರೀ ಮೊಳಕೆಲ್ಲ ಅಂತಾರ ಚಂದಾಗಿ ಬೆಳೆಸ್ರಿ ಅವ್ರನ್ನ. ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ಎಲ್ಲ ಇದ್ರಿ. ಹಾ ಇರ್ಲಿ ಹಾಂಗೊಲೆ ಓದು ಮುಖ್ಯ. ಹ್ಞೂ ರೀ ಹ್ಞೂ ಆಯ್ತು ಟೀಚರ್. ಮುಂದೆ ಇದ್ದೇ ಇರ್ತದ ಸ್ವಿಮ್ಮಿಂಗ್ ಪೂಲ್ ಇಸಾಡ್ದು ಮತ್ತೆ ಕಲಿ 4 ಅಕ್ಷರ ತೆರೆ ಹಾಕೋ. ತಲೆ ಹೆಂಗ್ ಹಾಕೋತಾರ ತುಂಬ್ಕೊಂಡ್ ಹಾಕೋತಾರೇನ್ರಿ? ಓದ್ಬೇಕು ಮಗನೇ ಓದಾಗ ಬರ್ತಾವು. ಎಷ್ಟು ಮಾತಾಡ್ತಾನ್ರಿ? ಜರ ಚಾಪ್ಟರ್ ಅನ್ರಿ ಅಷ್ಟೇ ರೀ. ಅಯ್ಯೋ ಇಟ್ಟು ಚಾಪ್ಟರ್ ಇಲ್ಲ ಹೇಳ್ರಿ ಜರ ಹಿಂಗೆ ಅದಾರ ಏನ್ರಿ? 3 ಪಟ್ಟು ಹೆಚ್ಚಿಗೆ ಹುಟ್ಟ್ಯಾನ್ರಿ. ಹ್ಯಾಂಗ ಮಾಡೋದ್ರಿ? ಎಷ್ಟ್ ಮಂದಿ ಅದಾರಿ ಏನು ಟೀಚರ್ಸ್ಗಳು? ನೀ ಕೇಳ್ತೀವಿ ಅದು ಸುಮ್ಕೋದ್ರಿ ಎಸ್ ಮಂದಿ ಇರಲ್ಲ ಇಲ್ಲಿ ಏನ್ ಬೇಕಲ್ಲ ನಿನಗ? ನೀನು ಕಲ್ಸ್ಬೇಕಿಲ್ಲ? ಕಲ್ಸು ಜವಾಬ್ದಾರಿ ನಮ್ದು. ನಮ್ಗೆ ಸರ್ ಅಂದ್ರೆ ಸ್ವಲ್ಪ ಅಲರ್ಜಿ ಐತ್ರಿ. ಟೀಚರ್ ಅಂದ್ರೆ ಟೀಚರಾ? ಅದಾರ ಟೀಚರ್ ಅದಾರ ಇಬ್ಬರು ಅದಾರ. ಇಲ್ಲ ಹೇಳ್ರಿ ಹಂಗೆ ಮಾಡ್ತಾನೆ ಹೇಳ್ರಿ ಇವ ಕೀಟ್ಗೆ ಹಾನ್ರಿ ಜರ ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲ ಆದ್ರೂ ಮಕ್ಕಳು ಬೆಳೆಸೋದು ಪದ್ಧತಿ ಅಲ್ರಿ ನಿಮ್ದು. ಇಲ್ಲ ಇದೇ ವಯಸ್ಸಿನಾಗ ಮತ್ತೆ ಮೇಡಮ್ಗಳು ಬರ್ತಾರಪ್ಪ. ಅರ್ಬಿ ಅದು ಕೊಡ್ತೀರೇನ್ರಿ? ಎಲ್ಲ ಕೊಡ್ತೇವ್ರಿ. ಇನ್ನ ಬಂದಿಲ್ರಿ ಬಂದಾಗ ಎಲ್ಲ ಕೊಡ್ತೇವೆ. ನಮ್ಮ ಸ್ಕೂಲ್ನಾಗ ಸವಲತ್ತು ಭಾಳ ಐತ್ರಿ. ಹ್ಞೂ ರೀ ಏನ ನೀವು ಕಾಳಜಿ ಮಾಡ್ಬೇಡ್ರಿ. ಅಡ್ಮಿಷನ್ ಆಗಿ ಹೋಗ್ರಿ. ಆಯ್ತು ಹೇಳ್ರಿ ಬಾ. ಆಯ್ತು ಇನ್ನೊಂದು ವಾರ ಬಿಟ್ಟು ಬರ್ತೀನಿ. ವಾರಕಲೇ ನಾಯಿ ಬಾ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು
ಸರ್ಕಾರಿ ಶಾಲೆ ಉಳಿವೆ ಹೋರಾಟ, ಕನ್ನಡ ಶಾಲೆ ಉಳಿಸಿ, ಕನ್ನಡ ಶಾಲೆ ಬೆಳೆಸಿ. ಕರ್ನಾಟಕ ದೇಶದೋಳ್, ಕರ್ನಾಟಕ ಪ್ರಾಂತ್ಯದೋಳ್, ಕರ್ನಾಟಕ ರಾಜ್ಯದೋಳ್ ನಮಗೆ ಎಂಥ ಪರಿಸ್ಥಿತಿ ನೋಡ್ರಿ. ಇಲ್ಲಿ ನಮ್ಮ ಅಸ್ತಿತ್ವನ ಉಳಿಸ್ರಂತೆ ಬಿಡ್ಕೋಬೇಕು ನಾವು. ಅಂಥ ಪರಿಸ್ಥಿತಿ ಬಂದಿತ್ತದ. ಯಾಕಂದ್ರೆ ಕನ್ನಡ ಮೀಡಿಯಮ್ದಾಗ ಹುಡುಗ ಕಲ್ತಾನಂದ್ರೆ ಅವ ಒಬ್ಬ ಅಯೋಗ್ಯ, ನಿಷ್ಪ್ರಯೋಜಕ. ಮನೆ ತಂದೆ ತಾಯಿನೇ ಕನ್ನಡ ಮೀಡಿಯಮ್ ಒಳಗೆ ಹುಡುಗ ಕಲ್ತಾನಂದ್ರೆ ಅವ ಅಪ್ರಯೋಜಕ ಅನ್ನೋ ರೀತಿ ಧೋರಣೆ ಮಾಡ್ತಾಯಿದ್ದಾರೆ. ಇಂಗ್ಲೀಷ್ ಹೇರಿಕೆಯಿಂದ ಒಳ್ಳೆಯದು, ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ವಿರೋಧಿ ಅಲ್ಲ ನಾನು. ಇಂಗ್ಲೀಷ್ ಅದೊಂದು ಭಾಷೆ ಇರಲಿ, ಆದ್ರೆ ನಮ್ಮ ಕನ್ನಡನೇ ಮರೆ ಮಾಚುವಂಗೆ ಅದು ಬೆಳಿಬಾರ್ದು. ಅದು ನಮ್ಮ ಕನ್ನಡಿಗರ ತಾಕತ್ತು. ಕನ್ನಡರ ಉಳಿರಿ ಅಂತ ಹೇಳೋದೇ ನಮ್ಮದೊಂದು ದೌರ್ಭಾಗ್ಯ ಬಂದದ. ಈ ಪರಿಸ್ಥಿತಿ ನಮಗೆ ಬೇಕಾ? MLA ಸಾಹೇಬ್ರು ಅವ್ರೇನು ಮಾಡ್ತಾರೆ? ಅವ್ರವೇ 4 ಶಾಲೆ ಅದಾವೆ, ಪ್ರೈವೇಟ್ 4 ಸ್ಕೂಲ್ ಅದಾವೆ, ಕಾಲೇಜ್ ಅದಾವೆ. ಅವ್ರು ಯಾಕೆ ನಮ್ಮ ಕನ್ನಡ ಶಾಲೆನ ಉದ್ಧಾರ ಮಾಡ್ತಾರೆ? ಅವ್ರಿಗೇನು ದರ್ದ? ಅವ್ರಿಗೇನು ಹರ್ಕತ್ ಐತಿ? ಅವ್ರದ್ದೇನು? ಅವ್ರು ಯಾಕೆ ಉದ್ಧಾರ ಮಾಡ್ತಾರೆ? ಸತ್ಯ ಹೇಳಕತ್ತೇನ್ರಿ. ಸತ್ಯ ಹೇಳಿದ್ರೆ ಹೊಟ್ಟೆ ಹುರ್ಕೋಬಾರ್ದು. MLA PA ಹಾಂ 4 ಶಾಲೆ ಅವರು ಅದಾವು. ಅವರು ನಮ್ಮ ಶಾಲೆ, ನಮ್ಮ ಕನ್ನಡ ಶಾಲೆ ಯಾಕೆ ಉದ್ಧಾರ ಮಾಡ್ತಾರೆ? ಅವ್ರಿಗೇನು ಅವಶ್ಯಕತೆ ಐತಿ ಹೇಳ್ರಿ? ಇಷ್ಟೇ ವಿಚಾರ ಮಾಡಿರಿ ಬಂಧುಗಳೇ. ನಮ್ಮ ಸಮಾಜ ಯಾವ ಕಡೆ ಸಾಕಾಗತ್ತದ ವಿಚಾರ ಮಾಡ್ರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ನಮಗೆ ಎಂಥ ಪರಿಸ್ಥಿತಿ ಬಂತಪ್ಪ, ಕನ್ನಡ ಶಾಲೆ ಉಳಿಸ್ರಿ, ಕನ್ನಡ ಶಾಲೆ ಬಿಡಿಸಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲಪ್ಪ. ಈ ಪರಿಸ್ಥಿತಿ ನಮಗೆ ಬರಬಾರ್ದು. ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಎಲ್ಲರ ಎಚ್ಚರ ಆಗ್ರಿ, ಜನರೆಲ್ಲ ಎಚ್ಚರ ಆಗ್ರಿ, ಎಚ್ಚರಿಕೆಯಿಂದ ವಿಚಾರ ಮಾಡಿರಿ. ಕನ್ನಡ ಭಾಷೆ ನಮ್ಮ ತಾಯಿ ಭಾಷೆ. ನಮ್ಮ ತಾಯಿನೇ ಮನೆಯಿಂದ ಹೊರಗೆ ಹಾಕುವಂಥ ಪರಿಸ್ಥಿತಿ ನಮ್ಗೆ ಬರೋದು ಬೇಡ. ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ವಿಚಾರ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.